ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತೀಯ ರಾಜಕಾರಣದಲ್ಲಿ ಮತ್ತು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಇದೀಗ ಊಹಿಸಲು ಆಗದಂತಹ ಭಾರಿ ದೊಡ್ಡ ಆಪರೇಷನ್ ಒಂದು ತೆರೆಮರೆಯಲ್ಲಿ ಕಂಪ್ಲೀಟ್ ಆಗಿ ಸಿದ್ಧವಾಗಿದೆ. ಪಶ್ಚಿಮ ಬಂಗಾಳದ ನೆಲದಲ್ಲಿ ಸಾವಿರಾರು ಅಕ್ರಮ ಮದರಸಗಳಿಗೆ ಕಂಪ್ಲೀಟ್ ಆಗಿ ಬೀಗ ಜಡಿಯುವ ಮತ್ತು ಅವುಗಳನ್ನ ಸಂಪೂರ್ಣವಾಗಿ ನಿಷೇಧಿಸುವ ಭಾರಿ ದೊಡ್ಡ ಆಡಳಿತಾತ್ಮಕ ಕ್ರಾಂತಿ ಶುರುವಾಗಿದೆ. ಆದ್ರೆ ಇದೇ ಸಮಯದಲ್ಲಿ ಇಡೀ ದೇಶವನ್ನೇ ನಡುಗಿಸ್ತಾ ಇರುವ ಅತಿದೊಡ್ಡ ಪ್ರಶ್ನೆ ಅಂದ್ರೆ, ಈ ಅಕ್ರಮ ಜಾಲವನ್ನ ಧೂಳಿಪಟ ಮಾಡಲು ಹೊರಟಿರುವ ಬಂಗಾಳದ ಮುಖ್ಯಮಂತ್ರಿಯನ್ನೇ ಆಂತರಿಕ ಶತ್ರುಗಳು ಕಂಪ್ಲೀಟ್ ಆಗಿ ಮುಗಿಸಿ ಬಿಡ್ತಾರಾ? ಹೌದು, ಪಶ್ಚಿಮ ಬಂಗಾಳದ ಆಡಳಿತ ಯಂತ್ರ ಈಗ ಕಂಪ್ಲೀಟ್ ಆಗಿ ಬದಲಾದ ತಕ್ಷಣವೇ ಅಲ್ಲಿನ ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳರಿಯದಂತಹ ಅತ್ಯಂತ ಖಡಕ್ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಮತ್ತು ಅಕ್ರಮ ವಿದೇಶಿ ಫಂಡಿಂಗ್ ನಿಂದ ನಡೆಸ್ತಾ ಇದ್ದಂತಹ ಸಾವಿರಾರು ಮದರಸಗಳನ್ನ ಬ್ಯಾನ್ ಮಾಡಲು ಗೃಹ ಇಲಾಖೆ ಕಂಪ್ಲೀಟ್ ಆಗಿ ಸ್ಕೆಚ್ ಹಾಕಿದೆ. ಆದ್ರೆ ಈ ಆಕ್ಷನ್ ಬೆನ್ನಲ್ಲೇ ಮುಖ್ಯಮಂತ್ರಿಯವರ ಜೀವಕ್ಕೆ ಭಾರಿ ದೊಡ್ಡ ಕರಾಳ ಕಂಟಕ ಎದುರಾಗಿದೆ ಎನ್ನುವ ಸ್ಫೋಟಕ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೀಗ ಅಧಿಕೃತವಾಗಿ ಲೀಕ್ ಆಗಿದೆ. ಅಷ್ಟಕ್ಕೂ ಬಂಗಾಳದ ಈ ಅಕ್ರಮ ಮದರಸಗಳ ಒಳಗೆ ಇಷ್ಟು ವರ್ಷಗಳ ಕಾಲ ನಡೀತಾ ಇದ್ದಂತಹ ಆ ದೇಶ ವಿರೋಧಿ ಚಟುವಟಿಕೆಗಳ ಅಸಲಿ ಕಥೆ ಏನು? ಕೇಂದ್ರ ಗುಪ್ತಚರ ಇಲಾಖೆ ನೀಡಿರುವಂತಹ ಆ ರಹಸ್ಯ ವರದಿಗಳಲ್ಲಿ ಅಡಗಿರುವಂತಹ ಬೆಚ್ಚಿ ಬೀಳಿಸುವ ಸತ್ಯಗಳು ಎಂಥದ್ದು? ಮುಖ್ಯಮಂತ್ರಿಯವರ ಉಸಿರು ನಿಲ್ಲಿಸಲು ಗಡಿಯಾಚೆಯಿಂದ ಹೆಣೆಯಲಾಗಿರುವಂತಹ ಆ ಕರಾಳ ಅಂತಾರಾಷ್ಟ್ರೀಯ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ಗಳು ಯಾರು? ಈ ಚಕ್ರ ವ್ಯೂಹವನ್ನು ಒಡೆಯಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಭಾರತೀಯ ಸೇನೆ ಹೆಣೆದಿರುವ ಕಣ್ಣಿಗೆ ಕಾಣದ ರಕ್ಷಣಾ ಕವಚ ಹೇಗಿದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಶತ್ರುಗಳ ನಿದ್ದೆಗೆಡಿಸಿರುವ ಈ ಮಹಾ ಆಪರೇಷನ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡೀ ದೇಶದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲೂ ಕೂಡ ಅಕ್ರಮ ಮದರಸಗಳನ್ನ ಕೆಡವಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಮದರಸೆಗಳು ಬ್ಯಾನ್ ಆಗ್ತಾ ಇವೆ ಎನ್ನುವ ಸುದ್ದಿಯ ಅಸಲಿ ಹಿನ್ನೆಲೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಅಲ್ಲಿ ದಶಕಗಳಿಂದ ನಡೆಸಿಕೊಂಡು ಬಂದಿರುವಂತಹ ಕರಾಳ ತುಷ್ಟೀಕರಣದ ರಾಜಕಾರಣವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಳೆಯ ಆಡಳಿತಾವಧಿಯಲ್ಲಿ ಕೇವಲ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಗಡಿ ಜಿಲ್ಲೆಗಳಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಸಾವಿರಾರು ಮದರಸೆಗಳು ತಲೆ ಎತ್ತಲು ಡೈರೆಕ್ಟ್ ಆಗಿ ಅವಕಾಶ ಮಾಡಿಕೊಡಲಾಗಿತ್ತು. ಶಿಕ್ಷಣದ ಹೆಸರಿನಲ್ಲಿ ಶುರುವಾದ ಈ ಸಂಸ್ಥೆಗಳಲ್ಲಿ ನಮ್ಮ ದೇಶದ ಸಂವಿಧಾನ ಮತ್ತು ಆಧುನಿಕ ವಿಜ್ಞಾನವನ್ನ ಕಲಿಸುವ ಬದಲಾಗಿ ಕೇವಲ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ ಮಾತ್ರ ಮಕ್ಕಳ ತಲೆಯಲ್ಲಿ ತುಂಬಲಾಗ್ತಾ ಇತ್ತು. ಇಡೀ ಬಂಗಾಳದಾದ್ಯಂತ ಈ ಅಕ್ರಮ ಸಂಸ್ಥೆಗಳು ಒಂದು ಭಾರಿ ದೊಡ್ಡ ಕಣ್ಣಿಗೆ ಕಾಣದ ಸೈಲೆಂಟ್ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿಕೊಂಡಿದ್ವು. ಈ ಅಕ್ರಮ ಜಾಲದ ಮೇಲೆ ಭಾರತ ಸರ್ಕಾರದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂದ್ರೆ ರಾ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಭಾರಿ ದೊಡ್ಡ ನಿಗಾವನ್ನ ಇಟ್ಟಿದ್ರು. ಗುಪ್ತಚರ ಇಲಾಖೆ ತನಿಖೆ ನಡೆಸಿದಾಗ ಹೊರಬಂದಂತಹ ಸತ್ಯಗಳು ಇಡೀ ದೇಶದ ರಕ್ಷಣಾ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದ್ವು. ಬಂಗಾಳದ ಗಡಿ ಭಾಗದಲ್ಲಿರುವಂತಹ ಸುಮಾರು 4,000ಕ್ಕೂ ಹೆಚ್ಚು ಮದರಸಗಳಿಗೆ ಯಾವುದೇ ರೀತಿಯ ಅಧಿಕೃತ ದಾಖಲೆಗಳೇ ಇರಲಿಲ್ಲ. ಅವುಗಳಿಗೆ ಪಾಕಿಸ್ತಾನದ ಐಎಸ್ಐ ಮತ್ತು ಮಧ್ಯಪ್ರಾಚ್ಯದ ಕೆಲವು ಕರಾಳ ಸಂಘಟನೆಗಳಿಂದ ರಹಸ್ಯವಾಗಿ ಕೋಟ್ಯಾಂತರ ರೂಪಾಯಿಗಳ ವಿದೇಶಿ ಫಂಡಿಂಗ್ ಹರಿದು ಬರ್ತಾ ಇರುವುದು ಸಾಕ್ಷಿ ಸಮೇತ ಪತ್ತೆ ಆಯಿತು. ಇದು ಕೇವಲ ಶಿಕ್ಷಣ ಸಂಸ್ಥೆಯಲ್ಲ, ಬದಲಾಗಿ ಭಾರತವನ್ನ ಒಳಗಡೆಯಿಂದಲೇ ಒಡೆಯಲು ಹೆಣೆದಿರುವಂತಹ ಭಾರಿ ದೊಡ್ಡ ನೆಟ್ವರ್ಕ್ ಎನ್ನುವುದು ಪ್ರೂವ್ ಆಯಿತು. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರ್ತಾ ಇರುವಂತಹ ಈ ಅಕ್ರಮ ಸಂಸ್ಥೆಗಳ ರಿಪೋರ್ಟ್ ಮುಖ್ಯಮಂತ್ರಿಯವರ ಟೇಬಲ್ ತಲುಪಿದ ತಕ್ಷಣವೇ ಅವರು ಒಂದು ಕ್ಷಣವೂ ತಡ ಮಾಡದೆ ಭಾರಿ ದೊಡ್ಡ ಮೆಗಾ ಆಪರೇಷನ್ಗೆ ಆದೇಶವನ್ನು ಕೊಡ್ತಾರೆ. ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿ ನಡೀತಾ ಇರುವ ಮತ್ತು ದೇಶ ವಿರೋಧಿ ಶಕ್ತಿಗಳಿಗೆ ಆಶ್ರಯ ನೀಡಿರುವ ಎಲ್ಲಾ ಅಕ್ರಮ ಮದರಸಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗುವುದು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಯಾವ ಸಂಸ್ಥೆಗಳು ಯುಜಿಸಿ ಮತ್ತು ಸರ್ಕಾರದ ನಿಯಮಗಳನ್ನ ಪಾಲಿಸ್ತಾ ಇಲ್ವೋ ಅವುಗಳ ಬ್ಯಾಂಕ್ ಅಕೌಂಟ್ ಗಳನ್ನ ಸೀಸ್ ಮಾಡಲು ಮತ್ತು ಅವುಗಳ ಕಟ್ಟಡಗಳನ್ನ ಮುಚ್ಚಲು ಪೊಲೀಸ್ ಇಲಾಖೆ ಫ್ರೀ ಅಂಡ್ ಪವರ್ ನೀಡಲಾಯಿತು. ಮುಖ್ಯಮಂತ್ರಿಯವರ ಈ ರೌದ್ರಾವತಾರ ಇಡೀ ಅಕ್ರಮ ದಂಧೆಯ ಬಾಸ್ ಗಳಿಗೆ ಅಕ್ಷರಶಃ ದಿಕ್ಕು ತೋಚದಂತೆ ಮಾಡಿತು. ಯಾವಾಗ ಈ ಸಾವಿರಾರು ಮದರಸಗಳಿಗೆ ಬೀಗ ಬೀಳುವ ಸಮಯ ಹತ್ತಿರವಾಯಿತು, ಆಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಕರಾಳ ನೆಟ್ವರ್ಕಿಂಗ್ ಒಟ್ಟಾರೆಯಾಗಿ ಸೇರಿ ಮುಖ್ಯಮಂತ್ರಿಯವರನ್ನೇ ದಾರಿಯಿಂದ ಸರಿಸಲು ಭಾರಿ ದೊಡ್ಡ ಮೆಗಾ ಸ್ಕೆಚ್ ಹಾಕ್ತಾರೆ. ಕೇಂದ್ರ ಇಂಟೆಲಿಜೆನ್ಸ್ ಇಲಾಖೆಯು ರಾಜ್ಯ ಸರ್ಕಾರಕ್ಕೆ ಅತ್ಯಂತ ತುರ್ತು ಮತ್ತು ಕಟ್ಟುನಿಟ್ಟಿನ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಮುಖ್ಯಮಂತ್ರಿಯವರ ಉಸಿರು ಶಾಶ್ವತವಾಗಿ ನಿಲ್ಲಿಸಲು ಗಡಿಯಾಚೆಯಿಂದ ಅಂದ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಕುಳಿತಿರುವ ಉಗ್ರಗಾಮಿ ಸಂಘಟನೆಗಳ ಮಾಸ್ಟರ್ ಮೈಂಡ್ ಗಳು ಕರಾಳ ಷಡ್ಯಂತ್ರ ಹೆಣೆದಿದ್ದಾರೆ. ಬಂಗಾಳದಲ್ಲಿ ಮತ್ತೆ ಹಳೆಯ ಗುಂಡಾರಾಜ್ ಮತ್ತು ಅಕ್ರಮ ದಂಧೆಯನ್ನ ಮುಂದುವರಿಸಬೇಕಾದರೆ ಈ ಖಡಕ್ ಮುಖ್ಯಮಂತ್ರಿಯನ್ನ ಮುಗಿಸುವುದೊಂದೇ ದಾರಿ ಅಂತ ಅವರು ಅಂತಿಮವಾಗಿ ತೀರ್ಮಾನಿಸಿದ್ದಾರೆ ಎನ್ನುವ ಸ್ಫೋಟಕ ಸತ್ಯ ಬಯಲಾಗಿದೆ. ಇಂಟೆಲಿಜೆನ್ಸ್ ವರದಿಯ ಪ್ರಕಾರ ಮುಖ್ಯಮಂತ್ರಿಯವರ ಮೇಲೆ ಅಟ್ಯಾಕ್ ಮಾಡಲು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ತರಬೇತಿ ಪಡೆದಿರುವ ಒಂದು ವಿಶೇಷ ಕಿಲ್ಲರ್ ಸ್ಕ್ವಾಡ್ ಭಾರತದೊಳಗೆ ನುಸುಳಿದೆ ಎನ್ನಲಾಗ್ತಾ ಇದೆ. ಇವರು ಯಾವುದೇ ಸಾಧಾರಣ ಅಪರಾಧಿಗಳಲ್ಲ, ಬದಲಾಗಿ ಆತ್ಮಹತ್ಯಾ ದಾಳಿ ನಡೆಸುವಂತಹ ಅತ್ಯಂತ ಕ್ರೂರ ಮನಸ್ಥಿತಿಯ ವಿಧ್ವಂಸಕ ಶಕ್ತಿಗಳು. ಮುಖ್ಯಮಂತ್ರಿಯವರ ಸಾರ್ವಜನಿಕ ರ್ಯಾಲಿಗಳು ಅಥವಾ ಅವರ ಬೆಂಗಾವಲು ವಾಹನಗಳ ಮೇಲೆ ಡ್ರೋನ್ಗಳ ಮೂಲಕ ಅಥವಾ ಅತ್ಯಾಧುನಿಕ ಸ್ಫೋಟಕಗಳ ಮೂಲಕ ಭಾರಿ ದೊಡ್ಡ ಅನಾಹುತ ಸೃಷ್ಟಿ ಮಾಡಲು ಇವರು ಹೊಂಚು ಹಾಕ್ತಾ ಇದ್ದಾರೆ. ಈ ಕರಾಳ ಮಾಹಿತಿ ಹೊರಬೀಳ್ತಾ ಇದ್ದಂತೆಯೇ ಕೋಲ್ಕತ್ತಾದ ರಾಜಕೀಯ ವಲಯದಲ್ಲಿ
ಬಂಗಾಳದಲ್ಲಿ ಭಾರಿ ದೊಡ್ಡ ಆತಂಕ ಮತ್ತು ಸಸ್ಪೆನ್ಸ್ ನಿರ್ಮಾಣವಾಗಿದೆ. ಬಂಗಾಳ ಮುಖ್ಯಮಂತ್ರಿಯವರ ಜೀವಕ್ಕೆ ಕಂಟಕ ಎದುರಾಗಿದೆ ಅಂತ ಗೊತ್ತಾದ ತಕ್ಷಣವೇ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಾವೇ ಖುದ್ದಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಮುಖ್ಯಮಂತ್ರಿಯವರ ರಕ್ಷಣೆಗಾಗಿ ಕೇಂದ್ರ ಸರ್ಕಾರದ ಅತ್ಯಂತ ಬಲಿಷ್ಠ ಮತ್ತು ಅತ್ಯಾಧುನಿಕ ಕಮಾಂಡೋ ಪಡೆಗಳನ್ನ ಕೋಲ್ಕತ್ತಾಗೆ ಕಳುಹಿಸಲಾಗಿದೆ. ಅವರ ಸುತ್ತಲೂ ಕಣ್ಣಿಗೆ ಕಾಣದ ಅಭೇದ್ಯ ರಕ್ಷಣಾ ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಮುಖ್ಯಮಂತ್ರಿಯವರ ಭದ್ರತಾ ಜವಾಬ್ದಾರಿಯನ್ನ ರಾಜ್ಯ ಪೊಲೀಸರಿಂದ ಕಸಿದುಕೊಂಡು ನೇರವಾಗಿ ಕೇಂದ್ರ ಭದ್ರತಾ ಪಡೆಗಳ ಕಂಟ್ರೋಲ್ಗೆ ಒಪ್ಪಿಸಲಾಗಿದೆ. ಶತ್ರುಗಳು ಮುಖ್ಯಮಂತ್ರಿಯವರ ಹತ್ತಿರ ಬರುವುದು ಇರಲಿ, ಅವರ ನೆರಳನ್ನ ಕೂಡ ಮುಟ್ಟಲು ಕೂಡ ಸಾಧ್ಯವಿಲ್ಲದಂತಹ ಹದ್ದಿನ ಕಣ್ಣಿನ ಕಾವಲನ್ನ ಹಾಕಲಾಗಿದೆ. ಇನ್ನು ಸ್ನೇಹಿತರೆ, ಈ ಮದರಸಗಳ ನಿಷೇಧದ ಆಕ್ಷನ್ ಇಷ್ಟೊಂದು ಗಂಭೀರವಾಗಲು ಅತಿ ಮುಖ್ಯ ಕಾರಣ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಆಗಿರುವಂತಹ ಭಾರಿ ದೊಡ್ಡ ಜನಸಂಖ್ಯಾ ಪಲ್ಲಟ, ಅಂದ್ರೆ ಡೆಮೋಗ್ರಫಿ ಚೇಂಜ್. ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವಂತಹ ಮಾಲ್ಡಾ, ಮುರ್ಷಿದಾಬಾದ್ ನದಿಯ ಜಿಲ್ಲೆಗಳಲ್ಲಿ ಲಕ್ಷಾಂತರ ಅಕ್ರಮ ನುಸುಳುಕೋರರು ಅಂದ್ರೆ ರೋಹಿಂಗ್ಯಗಳು ರಹಸ್ಯವಾಗಿ ಬಂದು ನೆಲೆಸಿದ್ದಾರೆ. ಈ ಅಕ್ರಮ ವಲಸಿಗರಿಗೆ ಈ ಮದರಸಗಳೇ ಅತಿದೊಡ್ಡ ಆಶ್ರಯ ತಾಣಗಳಾಗಿತ್ತು. ಅಲ್ಲಿ ಅವರಿಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಭಾರಿ ದೊಡ್ಡ ದಂಧೆ ನಡೆಸ್ತಾ ಇತ್ತು. ಈ ಅಕ್ರಮ ವಲಸಿಗರ ಜಾಲವನ್ನ ಕಟ್ ಮಾಡಿದ್ರೆ ಬಂಗಾಳದಲ್ಲಿ ತಮ್ಮ ವೋಟ್ ಬ್ಯಾಂಕ್ ನಾಶವಾಗುತ್ತೆ ಎನ್ನುವ ಹತಾಶೆಯಲ್ಲಿ ಕೆಲವು ವಿರೋಧಿಗಳು, ರಾಜಕಾರಣಿಗಳು ಕೂಡ ಈ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮದರಸಗಳನ್ನ ಕೇವಲ ಮುಚ್ಚುವುದು ಮಾತ್ರವಲ್ಲ, ಅವುಗಳ ಹಿನ್ನೆಲೆಯಲ್ಲಿರುವಂತಹ ಆರ್ಥಿಕ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಲು ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ಸಾಲು ರೇಡ್ ಗಳನ್ನ ಶುರು ಮಾಡಿದ್ದಾರೆ. ಈ ಅಕ್ರಮ ಸಂಸ್ಥೆಗಳ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿಗಳ ಹವಾಲಾ ಹಣ ಬಂಗಾಳದೊಳಗೆ ಹರಿದು ಬಂದಿರುವುದು ಕಂಪ್ಲೀಟ್ ಆಗಿ ಪತ್ತೆಯಾಗಿದೆ. ಈ ಹಣವನ್ನ ಬಂಗಾಳದ ಗಲಭೆಗಳಿಗೆ ಮತ್ತು ಚುನಾವಣೆಗಳಲ್ಲಿ ಹಿಂಸಾಚಾರ ಸೃಷ್ಟಿ ಮಾಡಲು ಬಳಸಲಾಗ್ತಾ ಇತ್ತು. ಕೇಂದ್ರ ತನಿಖಾ ಸಂಸ್ಥೆಗಳು ಈ ಹವಾಲಾ ಜಾಲದ ಪ್ರತಿಯೊಂದು ಲಿಂಕ್ ಅನ್ನ ಕಟ್ ಮಾಡುತ್ತಾ ಇರೋದ್ರಿಂದ ಶತ್ರುಗಳ ಆರ್ಥಿಕ ಬೆನ್ನೆಲುಬು ಕಂಪ್ಲೀಟ್ ಆಗಿ ಮುರಿದು ಬಿದ್ದಿದೆ. ಅಸಲಿ ಟ್ವಿಸ್ಟ್ ಅಂತಂದ್ರೆ, ಸರ್ಕಾರದ ಈ ಕಠಿಣ ನಿರ್ಧಾರಕ್ಕೆ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಪ್ರಜ್ಞಾವಂತ ನಾಗರಿಕರು ಮತ್ತು ಹಿರಿಯರು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಕೇವಲ ಧಾರ್ಮಿಕ ಬೋಧನೆ ಮಾತ್ರ ಸಾಲದು, ಅವರಿಗೆ ಆಧುನಿಕ ಕಂಪ್ಯೂಟರ್ ಶಿಕ್ಷಣ, ವಿಜ್ಞಾನ ಮತ್ತು ಗಣಿತವನ್ನ ಕಲಿಸಬೇಕು. ಅಕ್ರಮವಾಗಿ ನಡೆಯುವ ಇಂತಹ ಸಂಸ್ಥೆಗಳಿಂದ ನಮ್ಮ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಹೀಗಾಗಿ ಇವುಗಳನ್ನು ಮುಚ್ಚುತ್ತಾ ಇರುವುದು 100% ಸರಿಯಾಗಿದೆ ಅಂತ ಅವರು ಓಪನ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಸಮುದಾಯದ ಯುವಕರು ಈಗ ಹೊಸ ಯುಗದ ಪ್ರಗತಿಪರ ಚಿಂತನೆಗಳತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೆ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡು ಮೂಲೆ ಗುಂಪಾಗಿರುವ ಕೆಲವು ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಸೆಕ್ಯುಲರ್ ಗ್ಯಾಂಗ್ಗಳಿಗೆ ಮಾತ್ರ ಈ ಆಕ್ಷನ್ ಇಂದ ಎಲ್ಲಿಲ್ಲದ ಉಳಿ ಶುರುವಾಗಿದೆ. ಅವರು ಟಿವಿ ಸ್ಟುಡಿಯೋಗಳಲ್ಲಿ ಕುಳಿತು ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಗರಣ, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೂಗಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಈ ಸಂಸ್ಥೆಗಳ ಒಳಗೆ ನಡೀತಾ ಇದ್ದಂತಹ ದೇಶ ವಿರೋಧಿ ಕೃತ್ಯಗಳ ಬಗ್ಗೆ ಮತ್ತು ಅಕ್ರಮ ವಿದೇಶಿ ಫಂಡಿಂಗ್ ಗಳ ಬಗ್ಗೆ ಈ ನಾಯಕರು ಅಕ್ಷರಶಃ ಕಣ್ಣು ಬಿಡ್ತಾ ಇದ್ದಾರೆ. ಬಂಗಾಳದ ಜನತೆ ಈಗ ಈ ನಾಯಕರ ಡಬಲ್ ಸ್ಟ್ಯಾಂಡರ್ಡ್ ಬಣ್ಣವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಇಡೀ ಆಪರೇಷನ್ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತವಲ್ಲ, ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನವ ಭಾರತದ ಝೀರೋ ಟಾಲರೆನ್ಸ್ ನೀತಿಯ ಅತಿ ದೊಡ್ಡ ಉದಾಹರಣೆಯಾಗಿದೆ. ದೇಶದ ಭದ್ರತೆಯ ವಿಚಾರದಲ್ಲಿ ಯಾರ ಜೊತೆಯೂ ಕೂಡ ಯಾವುದೇ ರಾಜಿ ಇಲ್ಲ ಎನ್ನುವ ಖಡಕ್ ಸಂದೇಶವನ್ನ ಕೇಂದ್ರ ಸರ್ಕಾರ ರವಾನಿಸಿದೆ. ಗಡಿಯಾಚೆಯಿಂದ ಬಂದು ನಮ್ಮ ದೇಶವನ್ನ ಅಸ್ಥಿರಗೊಳಿಸಲು ಪ್ಲಾನ್ ಮಾಡುವ ಪ್ರತಿಯೊಂದು ಶಕ್ತಿಗೂ ಕೂಡ ಇದು ಅಂತಿಮ ವಾರ್ನಿಂಗ್ ಆಗಿದೆ. ಮುಖ್ಯಮಂತ್ರಿಯವರ ಜೀವಕ್ಕೆ ಕಂಟಕ ತರಲು ಯೋಚನೆ ಮಾಡುವವರನ್ನೇ ಅವರ ಸ್ವಂತ ನೆಲದಲ್ಲೇ ಹುಡುಕಿ ಮುಗಿಸಲು ಭಾರಿ ದೊಡ್ಡ ಮಿಲಿಟರಿ ಪವರ್ ಈಗ ಭಾರತಕ್ಕಿದೆ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಾಸ್ತವವಾಗಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಮಾಡೆಲ್ ನಂತೆಯೇ ಈಗ ಬಂಗಾಳದಲ್ಲೂ ಕೂಡ ಅಕ್ರಮ ಕಟ್ಟಡಗಳ ಮೇಲೆ ಭಾರಿ ದೊಡ್ಡ ಬುಲ್ಡೋಸರ್ ಆಕ್ಷನ್ ಶುರುವಾಗಿದೆ. ಯಾವೆಲ್ಲ ಮದರಸಗಳನ್ನ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿ ಕಟ್ಟಲಾಗಿತ್ತು, ಆ ಎಲ್ಲ ಬೃಹತ್ ಕಟ್ಟಡಗಳನ್ನ ಹಳದಿ ಬಣ್ಣದ ಬುಲ್ಡೋಸರ್ ಗಳ ಮೂಲಕ ಕಂಪ್ಲೀಟ್ ಆಗಿ ನೆಲಸಮ ಮಾಡಲಾಗ್ತಾ ಇದೆ. ದಿನ ಬೆಳಗಾದ್ರೆ ಅಕ್ರಮ ಕೋಟೆಗಳು ಧೂಳಿಪಟವಾಗ್ತಾ ಇದೆ. ಕಾನೂನು ಮೀರಿದರೆ ನಿಮ್ಮ ಆಸ್ತಿ ಪಾಸ್ತಿ ಯಾವುದು ಕೂಡ ಉಳಿಯೋದಿಲ್ಲ ಎನ್ನುವ ಭೀತಿಯನ್ನ ಆಡಳಿತ ಯಂತ್ರವು ಅಕ್ರಮ ದಂಧೆಕೋರರಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಿತ್ತಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಪ್ರಕೃತಿ ಮುನಿಸಿಕೊಂಡ್ರೆ ಮನುಷ್ಯನ ಆಟ ನಡೆಯುವುದಿಲ್ಲ. ಹಾಗೆಯೇ ದೇಶದ ಕಾನೂನು ಎದ್ದು ನಿಂತರೆ ಅಪರಾಧಿಗಳ ಸಾಮ್ರಾಜ್ಯ ಧೂಳಿಪಟ್ಲಾಗಲೇಬೇಕು. ಬಂಗಾಳದ ಮುಖ್ಯಮಂತ್ರಿಯವರ ಜೀವಕ್ಕೆ ಕಂಟಕ ತರಲು ಹೊರಟಿರುವ ಆಂತರಿಕ ಶತ್ರುಗಳ ಪ್ರತಿಯೊಂದು ಕಳ್ಳಾಟವೂ ಕೂಡ ಒಡಿಸಾಗುವುದು ಖಚಿತ. ಸಾವಿರಾರು ಅಕ್ರಮ ಮದರಸಗಳ ನಿಷೇಧ ಈ ನಿರ್ಧಾರ ಭಾರತ ಭವಿಷ್ಯವನ್ನ ಅತ್ಯಂತ ಸುರಕ್ಷಿತವಾಗಿಡಲು ತೆಗೆದುಕೊಂಡ ಐತಿಹಾಸಿಕ ಹೆಜ್ಜೆಯಾಗಿದೆ. ದೇಶದ ಭದ್ರತೆಗೆ ಎದೆಗೊಟ್ಟು ನಿಂತಿರುವ ನಮ್ಮ ನಾಯಕರು ಮತ್ತು ರಕ್ಷಣಾ ಪಡೆಗಳಿಗೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೆಂಬಲವನ್ನ ನೀಡಲೇಬೇಕು. ಸೊ ನಿಮ್ಗೆ ಏನನ್ಸುತ್ತೆ? ಬಂಗಾಳದಲ್ಲಿ ಯಾವುದೇ ದಾಖಲೆ ಇಲ್ಲದೆ ಮತ್ತು ವಿದೇಶಿ ಫಂಡಿಂಗ್ ನಿಂದಾಗಿ ನಡೆಸ್ತಾ ಇದ್ದ ಸಾವಿರಾರು ಅಕ್ರಮ ಮದರಸಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಬೀಗ ಜಡಿಯುವುದು 100% ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಇದೇ ರೀತಿಯ ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.